ಪಾಪಗಳಿಗೆ ಬಣ್ಣ ನಾವು ಹಾಕೊಂಡು ಹೋಗ್ತಾ ಪೊಲೀಸರು ಎಲ್ಲಿದ್ದಾರೆ ಅವಾಗ ಇನ್ನೂ ನಾವು ಹಾಸ್ಪಿಟಲ್ ತಗೊಂಡೋಗಿಲ್ಲ ಸರ್. ಇಲ್ಲಿಂದ ಅಲ್ಲಿ ಎಲ್ಲ ಒಬ್ಬರು ಅತ್ತ ಗಿತ್ತ ಪೊಲೀಸರೇ ಗೊತ್ತಾಗ್ದಂಗೆ ಕಳ್ರಾಗ ಹೋಗಿರ ಗಾಡಿ ಅವ್ರಿಗೆ ಒಂದು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಕಳ್ಸಿಕೊಟ್ಬಿಟ್ಟಿದ್ರು. ಅದೇ ಸ್ವಲ್ಪ ಎಮರ್ಜೆನ್ಸಿಗೆ ಆಗಲ್ಲ. ಎಲ್ಲರೂ ಒಂಚೂರು ಕರುಣೆ ಐತೆ ಅಂತ ತಿಳ್ಕೊಂಡು ಇಲ್ಲ ಸರ್, ಅನ್ಯಾಯವ ತಡೀರಿ ಸರ್. ಇನ್ನೇನು ನಾವು ಕೇಳೋದಿಲ್ಲ ನಿಮ್ಮನ್ನ. ನೀವು ನಮ್ಗ ಆದಂಗೆ ಅನ್ಯಾಯವೇ ಯಾವ ಮಕ್ಕಳಿಗೂ ಆಗುದ್ ಬೇಡ, ಯಾವ ತಂದೆ ತಾಯಿಗೂ ಆಗುದ್ ಬೇಡ. ನಾವು ತಿಂತಾರೆ ನೋಡ್ರಿ, ನಮ್ ಕೈ ನೋಡು ಕೇಳ್ತಾ ಇದೆ. ನಾವೆಲ್ಲ ನಾವು ಅನುಭವಿಸ್ತೇವೆ. ಅಷ್ಟೊಂದು ದುಃಖ ಇದೆ ತಂದೆ ತಾಯಿ ತಾಯಿ ಕಚ್ಚಿ ಮುಕ್ಕಾಲವರ ಸರ್. ನಾನು ಬೆಂಗಳೂರು ತಿಂತಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀನಿ ಸರ್. ಆಂಬುಲೆನ್ಸ್ ಹೋಗ್ಬಿಟ್ಟಿದ್ರು. ಸ್ವಲ್ಪ ಅರ್ಜೆಂಟಾಗಿ ಹೋಗಿ ನೋಡಿ ಸರ್, ನಾನಾದ್ರೂ ಎಷ್ಟು ಇಷ್ಟ ನೋಡಿ. ಮಗಳಿಗೆ ಯಾರು ಬೇಡ, ನನ್ನ ಮಗಳಿಗೆ ಬರ್ತಾಯ್ತಾ ಬಾಲಕಿ ಮನೆ ಸ್ನಾನ ಮಾಡ್ತಾರೆ. ಗಾಡಿ ಹಿಡಿಯೋದು ಅಗತ್ಯ ಏನಿದೆ ಸರ್? ಗಾಡಿ ಹಿಡಿಯೋದು ಅಗತ್ಯ ಏನಿದೆ? ಆಮೇಲೆ ಕೊಡ್ಲಿ ದುಡ್ಡ ಅಂತಂದ್ರೆ ನಾವು ಎಷ್ಟಾದ್ರೂ ಕೊಡ್ತಿದ್ವಲ್ಲ ಸರ್. ನಾವು 5 ಲಕ್ಷ 5 ಲಕ್ಷನಾದ್ರು ಕೊಡುವಲ್ಲ ಸರ್. ನಾವು ಅವ್ನಿಗೆ ಎಷ್ಟು ಕೇಳಿದ್ರು ಒಂದು ಸ್ಫೂರ್ತಿ ಕೊಡುವಲ್ಲ ಸರ್. ಅವನೊಂದಕ್ಕೂ ಸರಿವಲ್ಲ ಸರ್. ನನ್ನ ಮಗಳು ಬಿಟ್ಬಿಟ್ಟಿದ್ರೆ ಸರ್, ಮಗಳು ಬಿಟ್ಬಿಟ್ಟಿಲ್ಲ ಸರ್. ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಸರ್. ಒಬ್ಬ ಪೊಲೀಸ್ ತಂದು ಅವ್ರನ್ನ ಹೆಂಗೆ ಸರ್ ನಮ್ಮ ಆಂಬುಲೆನ್ಸ್ ಬರ್ತಿಲ್ಲ ಸರ್. ಏನು ಮಾಡಿಲ್ಲ ಸರ್. ಹಿಂಗೆ ಗಾಡಿ ಯಾವ ವ್ಯವಸ್ಥೆ ಇಲ್ಲ ಸರ್. ಇಲ್ಲೇ ಇಂಜೆಕ್ಷನ್ ಇದ್ದೀರ ನನ್ನ ಮೊಮ್ಮಗಳು ಬದಿ ಕೊಡು ಸರ್. ಬಂದಿದ್ರೆ ಏನ್ ಸಣ್ಣ ಪಡೆ ಗಾಯ ಮುಗಿಸಿ ಹಾಸ್ಪಿಟಲ್ ಹೋಗಿ ಮಂಡ್ಯ ಹೋಗಿ ಸಂಕಸ್ತಾರೆ. ಇಲ್ಲೇ ಚಿಕಿತ್ಸೆ ಮಂಡ್ಯ ಹೋಗ್ತಿಲ್ಲ ನಾವು. ನಾವು ಪ್ರೈವೇಟ್ ಅಲ್ಲಿ ಆಗಿದ್ರು ಓಡಿಸ್ಕೋಬಹುದು. ನಮ್ಮ ಮಗಳ ಅಲ್ಲಿ ಗಂಟೆ ನಾವು ಹೋಯ್ತೀವಿ. ಪ್ರೈವೇಟ್ ಅಲ್ಲಿ ಸಿಕ್ಕುದಿಲ್ಲ ಅಂತ ಗೌರ್ಮೆಂಟ್ ಹೋದಕ್ಕೆ ಇಂಥ ಮಾಡಿ ಕಳಿಸಿದೆ ನನ್ನ ಮಗಳ. ಅವ್ರ ಸುಮ್ಮನೆ ನನ್ನ ಮಗಳು ಹೆಂಗೆ ಜೀವತ್ತು ಹಂಗೆ ಅವರು ಜೀವಬೇಕು. ನನಗೆ ಎಷ್ಟು ಹೊಟ್ಟೆ ಉರಿತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.